ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮನೆಯಲ್ಲಿ ಗೋಧಿ ಹಿಟ್ಟಿರುತ್ತೆ ಅಲ್ವಾ. ಸೊ ಗೋಧಿ ಹಿಟ್ಟು ಬೆಳೆಸ್ಕೊಂಡು ಈ ರೀತಿಯಾಗಿ ಹಲ್ವಾನ ಪ್ರಿಪೇರ್ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ಕೇವಲ 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಒಂದು ಪ್ಯಾನಲ್ಲಿ ನೀವು 1 ಕಪ್ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು ಚೆನ್ನಾಗಿ ಜಲಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಲೋ ಫ್ಲೇಮ್ ಮೇಲೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಆದರೂ ಸೀದೋಯ್ತು ಅಂತಂದರೆ ನಮ್ಮದು ಹಲ್ವಾ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಇಲ್ಲ ಅಂತಂದರೆ ಒಂದ್ಸಲ ನೀವು ಗೋಧಿ ಹಿಟ್ಟಿಗೆ ಟಚ್ ಮಾಡಿ ನೋಡಿದಾಗ ತುಂಬಾ ಬಿಸಿ ಬಿಸಿಯಾಗಿ ಹತ್ತುತ್ತೆ. ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಪ್ಯಾನ್ ತೊಗೊಂಡ್ಬಿಟ್ಟು 1 ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ 1 ಕಪ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಕಪ್ ಬೆಲ್ಲ ತುಂಬಾ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಇವಾಗ ಇದಕ್ಕೆ 2 ಕಪ್ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅಂತಂದರೆ ಬೆಲ್ಲ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ. ಇದಕ್ಕೆ ಪಾಕ ಬರಬೇಕು ಅಂತ ಏನಿಲ್ಲ. ಸೊ ಇವಾಗ ನನ್ನ ಬೆಲ್ಲ ಕೂಡ ಚೆನ್ನಾಗಿ ಕರಗೋಗಿದೆ. ಸೊ ಇದು ಕೂಡ ಒಂದು ಸೈಡಿಗೆ ಎತ್ತಿಡೋಣ. ಆಮೇಲೆ ಇವಾಗ ಹಲ್ವಾ ಪ್ರಿಪೇರ್ ಮಾಡೋದಕ್ಕೆ ಒಂದು ಪ್ಯಾನ್ ತಗೊಳ್ಳಿ. ಸೊ ನಾನ್ ಸ್ಟಿಕ್ ಇದ್ದರೆ ಒಳ್ಳೆಯದು, ಇಲ್ಲಾಂತಂದ್ರೂ ನಾರ್ಮಲ್ ಪ್ಯಾನಲ್ಲೂ ಕೂಡ ಮಾಡ್ಬೋದು. ಸೊ ನಾನ್ ಸ್ಟಿಕ್ ಪ್ಯಾನಲ್ಲಿ ಇವಾಗ 1 ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ 1/2 ಕಪ್ ತುಪ್ಪನ ಬಳಸ್ತಾ ಇದ್ದೀನಿ. ಸೊ 1/2 ಕಪ್ ಕರೆಕ್ಟ್ ಆಗಿರುತ್ತೆ, ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ. 1/2 ಕಪ್ ನೀವು ತಗೊಳ್ಳಿ. ಆ್ಯಂಡ್ ಈ 1/2 ಕಪ್ ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ್ದು ಇಷ್ಟ ಡ್ರೈ ಫ್ರೂಟ್ಸ್, ಆ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು. ಸೊ ಈ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಿ, ಲೈಟ್ ಬ್ರೌನ್ ಆಗೋವರೆಗೂ. ಸೊ ಆಮೇಲೆ ಈ ಡ್ರೈ ಫ್ರೂಟ್ಸ್ ಇದರಿಂದ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಆಮೇಲೆ ಇವಾಗ ಉಳಿದಿರುತ್ತಲ್ವ ಈ ತುಪ್ಪ, ಸೊ ಇದೇ ತುಪ್ಪಗೆ ಗೋಧಿ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಗಂಟುಗಳು ಬೀಳುತ್ತೆ ಅಂತ ಏನು ಟೆನ್ಷನ್ ತೊಗೋಬೇಡಿ, ಇದಕ್ಕೆ ಏನು ಗಂಟುಗಳು ಬೀಳಲ್ಲ. ಸೊ ಇವಾಗ ಈ ಗೋಧಿ ಹಿಟ್ಟೆಲ್ಲ ಟ್ರಾನ್ಸ್ಫರ್ ಮಾಡಿದ ಮೇಲೆ ಈ ತುಪ್ಪದಲ್ಲಿ ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಾಸನೆಲ್ಲ ಸ್ವಲ್ಪ ಹಸಿ ವಾಸನೆ ಏನಾದರೂ ಇದ್ದರೂ ಕೂಡ ಹೋಗಿಬಿಡತ್ತೆ. ಓಕೆ, ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಏನು ಪಾಕ ಮಾಡಿದ್ವಿ ಅಲ್ವಾ, ಸೊ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಜಲ್ಲಡಿ ಮಾಡ್ಕೊಂಡ್ಬಿಟ್ಟು ಏನಾದರೂ ಅದರಲ್ಲಿ ಕಸ ಇದ್ದರೂ ಕೂಡ ಹೋಗುತ್ತೆ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಆ್ಯಂಡ್ ಇದೆಲ್ಲ ಲೋ ಫ್ಲೇಮ್ ಮೇಲೆ ಮಾಡಿ. ಆ್ಯಂಡ್ ಇದಕ್ಕೆ ಗಂಟುಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದು ಏನೂ ಇರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಗಂಟುಗಳೆಲ್ಲ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಪ್ಯಾನ್ನ ಬಿಟ್ಕೊಳ್ತಾ ಇದೆ. ಸೊ ನಾನಿದು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಸೊ ದಟ್ ನಿಮಗೂ ಅರ್ಥ ಆಗುತ್ತೆ ಲೈಕ್ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ ಹೇಳಿ. ಅಷ್ಟೇ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವ ಪ್ಯಾನಿಂದ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಸೊ ಈ ಥರ ಬಿಟ್ಕೊಳ್ತಾ ಇದೆ ಅಂತಂದರೆ ನಮ್ಮದು ಹಲ್ವಾ ಪ್ರಿಪೇರ್ ಆಗಿದೆ ಅಂತಲೇ ಅರ್ಥ. ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಏನು ಕಟ್ ಮಾಡಿಟ್ಟಿದ್ದೀವಿ ಅಲ್ವಾ, ಸೊ ಅದನ್ನು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು 1 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ ಮೇಲೆ ಒಂದು ಸಲ ನೀವು ಕೈಯಲ್ಲಿ ತೊಗೊಂಡ್ಬಿಟ್ಟು ನೋಡಿದರೆ ಕೈಗೆ ಅಂಟ್ಕೊಳ್ಳಲ್ಲ, ಅಂತಂದರೆ ನಮ್ಮದು ಹಲ್ವಾ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ಮುಚ್ಚಿಬಿಟ್ಟು 2 ನಿಮಿಷ ಆದಮೇಲೆ ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.